ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ನೀವು ಜನಗಳಿಗೆ ನೀವು ತಲುಪಬೇಕು ಅಂತಂದರೆ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಿದ್ರೆ ಒಳ್ಳೆಯದಾ ಅಥವಾ ನೀವು ಕಮ್ಮಿ ವೀಡಿಯೋಸ್ಗಳನ್ನ ಮಾಡಿದ್ರೆ ಒಳ್ಳೆಯದಾ ಅಂತಂದರೆ ಎಕ್ಸಾಂಪಲ್ ಇವಾಗ ಸಿಂಪಲಾಗಿ ಹೇಳೋದಾದರೆ ನೀವು ದಿನಕ್ಕೆ 2-3 ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಬೇಗ ಜನಗಳಿಗೆ ರೀಚ್ ಆಗ್ತೀರಾ ಅಥವಾ ವಾರಕ್ಕೊಂದೊಂದು ವೀಡಿಯೋ ಮಾಡಿದ್ರೆ ಜನಗಳಿಗೆ ಬೇಗ ರೀಚ್ ಆಗ್ತೀರಾ? ಇವೆರಡರಲ್ಲಿ ಯಾವುದು ಬೆಸ್ಟ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಯೂಟ್ಯೂಬರ್ಸ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ಈ ಒಂದು ವಿಡಿಯೋ ನಿಮ್ಗಳಿಗೆ ತುಂಬ ಹೆಲ್ಪ್ಫುಲ್ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ಎಲ್ಲ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು. ಜೊತೆಗೆ ಹೇಗೆ ಅನಿಸ್ತು ಅಂತ ಬಂದು ಕಮೆಂಟ್ನು ಕೂಡ ಮಾಡಬೇಕು, ಆಯಿತಾ? ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ಜನಗಳಿಗೆ ನೀವು ತಲುಪಬೇಕು ಅಂತಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಆದಷ್ಟು ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಓಕೆ, ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದನೂ ಕೂಡ ಡಿಸ್ಅಡ್ವಾಂಟೇಜ್ಗಳಿದ್ದಾವೆ. ಓಕೆ, ಬಟ್ ಆದರೆ ನೀವು ವಾರಕ್ಕೊಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಅದರಲ್ಲಿ ಜಾಸ್ತಿ ಅಡ್ವಾಂಟೇಜ್ ಇದೆ, ಬಟ್ ಅದರಲ್ಲೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಓಕೆ, ಸೊ ಹಾಗಾದರೆ ನೀವು ದಿನಕ್ಕೆ ನೀವು ಎಷ್ಟೆಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ? ನೋಡಿ, 2 ಥರ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ದಿನಕ್ಕೆ ನೀವು 2-3 ಅಪ್ಲೋಡ್ ಮಾಡಿಬಿಟ್ಟು ಜನಗಳಿಗೆ ನೀವು ಬೇಗ ರೀಚ್ ಆಗ್ಬೋದು, ಅಥವಾ ನೀವು ವಾರಕ್ಕೊಂದು ಸಲ ಬಂದು ನಿಮ್ಮ ಆಹ್ವಾನ ತೋರಿಸ್ಬೋದು. ಅಂತಂದರೆ ಈಗ ಜಾಸ್ತಿ ಡಿಮ್ಯಾಂಡ್ ಯಾವುದಕ್ಕಪ್ಪ ಅಂತಂದರೆ ನೀವು ವಾರಕ್ಕೊಂದು ಸಲ ಬರ್ತಿರಲ್ಲ, ಸೊ ಅದೇ ಡಿಮ್ಯಾಂಡು. ಹೆಂಗೆ ಅಂತ ಹೇಳ್ತೀರಾ? ಇವಾಗ ನೀವು ಒಂದು ಯೂಟ್ಯೂಬರ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದು 10,000 ಎಷ್ಟೋ ಒಂದಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಒಂದಷ್ಟು ಜನಕ್ಕೆ ಪರಿಚಯ ಇದ್ದೀರಾ, ನಿಮ್ಮ ಒಂದು ವೀಡಿಯೋಸ್ಗಳನ್ನ ತುಂಬ ಜನ ವ್ಯೂವರ್ಸ್ಗಳು ನೋಡ್ತಾ ಇದ್ದಾರೆ. ಓಕೆ, ನೀವು ಯಾವಾಗೋ ಅಪರೂಪಕ್ಕೊಂದು ವೀಡಿಯೋ ಹಾಕ್ತೀರಾ. ಓಕೆ, ವಾರಕ್ಕೊಂದು ಸಲ ಅಥವಾ 2 ವಾರಕ್ಕೊಂದು ಸಲ. ಓಕೆ, ಹಂಗೆ ಆಗ್ತಾಗ ಏನಾಗುತ್ತೆ, ಆಡಿಯನ್ಸ್ಗಳಿಗೆ ಖಂಡಿತವಾಗ್ಲೂ ಎಕ್ಸೈಟ್ಮೆಂಟ್ ಇರುತ್ತೆ. ಇವರು ನೆಕ್ಸ್ಟ್ ವೀಡಿಯೋ ಹಾಕ್ದಾಗ ಹೆಂಗಿರ್ಬೋದು, ಒಂದು ವಾರ ಆದಮೇಲೆ ಬಿಡ್ತಾರೆ ಇವರು ವೀಡಿಯೋನ, ಏನು ಕಂಟೆಂಟ್ ತಂದಿರ್ಬೋದು ಅಂತ ನೋಡೋದಕ್ಕೆ ತುಂಬ ಎಕ್ಸೈಟಿಂಗಾಗಿ ಕಾಯ್ತಾ ಇರ್ತಾರೆ. ಸೊ ನೀವು ಒಂದು ವಾರಕ್ಕೊಂದು ವೀಡಿಯೋ ಹಾಕಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ಗಳು ಜಾಸ್ತಿ ಬಂದು ನೋಡ್ತಾರೆ. ಓಕೆ, ಈಗ ಲಕ್ಕೇಶ್ ಯಶಲ್ಲೂ ಕೂಡ ಹಂಗೆ ಮಾಡ್ಬೋದು. ನೀವು ವಾರಕ್ಕೊಂದು ವೀಡಿಯೋ ಹಾಕಿದ್ರೆ ಎಲ್ಲ ಆಡಿಯನ್ಸ್ಗಳು ಕಾಯ್ತಾ ಇರ್ತಾರೆ, ಅಷ್ಟು ದಿನದಿಂದ ವೀಡಿಯೋ ಮಾಡಿಲ್ಲ, ವಾರಕ್ಕೊಂದು ವೀಡಿಯೋ ಹಾಕ್ತಾರೆ, ನೋಡೋಣ ಏನು ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ಬಂದು, ಅದು ವೀಡಿಯೋ ಚೆನ್ನಾಗಿಲ್ಲದೆ ಇರಲಿ, ಬಟ್ ಕ್ಲಿಕ್ ಮಾಡಿ ನೋಡೋದಂತೂ ಪಕ್ಕ ಫಿಕ್ಸು, ಬರೆದಿಟ್ಕೊಬಿಡಿ. ಆದರೆ ನೀವು ಮುಂದೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ, ನಿಮಗೆ ವ್ಯೂಸ್ ಸಿಗುತ್ತೆ, ಅಡ್ವಾಂಟೇಜ್ ಇದೆ, ಬಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಸಣ್ಣದು ಅಂತಂದರೆ, ಜನಗಳಿಗೆ ನೀವು ರೀಚ್ ಆಗೋದಕ್ಕೆ ನಿಮ್ಮ ಒಂದು ವಿಡಿಯೋ ಕಮ್ಮಿ ಸಿಗುತ್ತೆ ಅಲ್ವಾ? ನೀವು ಅದನ್ನೇ ಉಲ್ಟಂಪಲ್ಟ ಮಾಡಿ ದಿನಕ್ಕೆ 2-3 ವೀಡಿಯೋ ಹಾಕಿ. ಇಲ್ಲಿ ನಿಮಗೆ ಹಾಕಿದ ತಕ್ಷಣ, ಹಾಕಿದ ಒಂದು ತಿಂಗಳು ಅಥವಾ ಒಂದು ವಾರ, ಅದು ಎಷ್ಟು ದಿನನಾದರೂ ಆಗ್ಬೋದು, ವ್ಯೂಸ್ ಬರ್ದೇ ಇರ್ಬೋದು. ಯಾಕೆಂತಂದರೆ ನೀವು ದಿನಕ್ಕೆ 3 ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಇವಾಗ ನನ್ನ ಸಿಚುವೇಶನ್ ಹೇಳ್ತೀನಿ ಕೇಳಿ. ಲಕ್ಕೇಶ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದಾರೆ, ತುಂಬ ಜನ ಇಷ್ಟಪಡ್ತಾರೆ ನನ್ನ ವೀಡಿಯೋಸ್ಗಳನ್ನ. ನನಗೆ ಎಷ್ಟೇ ವೀಡಿಯೋಸ್ ಹಾಕಿದ್ರು ಕೂಡ ಎಲ್ಲ ವೀಡಿಯೋನ ನೋಡ್ತಾರೆ, ಬಂದು ಫಸ್ಟ್ ಕಮೆಂಟ್ ಬ್ರೋ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಬಂದು ಕಮೆಂಟ್ ಮಾಡ್ತಾರೆ. ಬಟ್ ಕೆಲವ್ರಿಗೆ ಇರಿಟೇಷನ್ ಆಗ್ಬೋದು. ದಿನಕ್ಕೆ ನೀವು 3-4 ವೀಡಿಯೋ ಹಾಕಿದ್ರೆ ಇರಿಟೇಷನ್ ಆಗೇ ಆಗುತ್ತೆ ಕೆಲವ್ರಿಗೆ. ಹೆಂಗೆ ಅಂತಂದರೆ, ಏನು ಇವರು ಬರೀ ಆಗ್ತಾನೆ ಇರ್ತಾರಲ್ಲ ವೀಡಿಯೋಸ್ಗಳನ್ನ, ಎಷ್ಟು ಅಂತ ನೋಡೋದು ಅಂದ್ಬಿಟ್ಟು ತುಂಬ ಜನ ವೀಡಿಯೋಸ್ಗಳನ್ನೇ ನೋಡೋಕೆ ಹೋಗಲ್ಲ. ಸೊ ಈ ಥರ ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಜಾಸ್ತಿ ವೀಡಿಯೋ ಹಾಕೋದ್ರಿಂದ. ಬಟ್ ಇದರಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇದೆ. ನಾನು ಅದಕ್ಕೋಸ್ಕರ ಯಾವುದನ್ನು ಹಿಡಿದಿದ್ದೀನಿ ಅಂತಂದರೆ, ದಿನಕ್ಕೆ 3-2 ವೀಡಿಯೋ ಅಪ್ಲೋಡ್ ಮಾಡೋ ಕೆಲಸನೇ ಹಿಡ್ದಿದ್ದೀನಿ. ಯಾಕೆ ಅಂತಂದರೆ ಜನಗಳಿಗೆ ನಿಮ್ಮ ಒಂದು ವೀಡಿಯೋಗಳು ಜಾಸ್ತಿ ಹೋಗ್ತಾ ಇರುತ್ತೆ. ಓಕೆ, 3 ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆಗ್ಬೋದಲ್ಲ. ನೀವಲ್ಲಿ ವಾರಕ್ಕೊಂದು ವೀಡಿಯೋ ಹಾಕಿ ಆಡಿಯನ್ಸ್ಗಳನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಂಡು ಒಂದು ಸಲ ಕೂರಿಸಿ ತೋರಿಸೋ ಬದಲು, ನೀವು ದಿನಕ್ಕೆ 3 ವೀಡಿಯೋ ಹಾಕಿ ಯೂಟ್ಯೂಬಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳು ಜಾಸ್ತಿ ಆಗಿ ಏನೇ ಸರ್ಚ್ ಮಾಡಿದ್ರು ನಿಮ್ಮ ವೀಡಿಯೋಸ್ಗಳು ಬರೋ ಹಂಗೆ ಮಾಡಿಬಿಟ್ರೆ ನೀವು, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಸೊ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್, ನಿಮ್ಮ ಒಂದು ವ್ಯೂಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ನೀವು ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಆವಾಗ ನೀವು ರೇಸಲ್ಲಿ ಗೆಲ್ಲುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನೀವು ಪ್ರಯತ್ನನೇ ಪಡಲಿಲ್ಲ ಅಂತಂದರೆ ಏನೂ ಸಿಗಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ದಿನ ನಾವು ಕಷ್ಟಪಡ್ತಾ ಇರಬೇಕು. ಓಕೆ, ಇವಾಗ ಏನೋ ಒಂದು ಎಕ್ಸಾಮಿಗೆ ನಾವು ರೆಡಿ ಆಗಬೇಕು ಅಂತಂದರೆ ದಿನ ಓದ್ಕೊಂಡು ಒಂದು ಸ್ವಲ್ಪ ಓದ್ಕೊಂಡು ಬಂದಿದ್ದರೆ ಆರಾಮಾಗಿ ಎಕ್ಸಾಮ್ ಹಿಂದಿನ ದಿನ ಆರಾಮಾಗಿ ಕೂತ್ಕೊಂಡು ಏನೋ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಬರ್ಬಿಟ್ಟು ಬರ್ಬೋದು ನಾಳೆಗೆ. ಅದೇ ನೀವು ಓದಿಲ್ಲ ಅಂತಂದ್ರಾಗ ಲಾಸ್ಟ್ ಟೈಮಲ್ಲಿ ಓದ್ಕೊಂಡು ಎಷ್ಟೋ ಒಂದು ಪಾಸ್ ಆಗೋ ಮಟ್ಟಿಗೆ ಬರೆಯೋಂಗೆ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬರ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಿಮ್ಮ ಕೈಲಿ ಎಷ್ಟು ವೀಡಿಯೋ ಹಾಕೋದಕ್ಕಾಗುತ್ತೆ ಹಾಕಿ. ಓಕೆ, ನೀವು ದಿನಕ್ಕೆ 10 ವೀಡಿಯೋ ಹಾಕ್ತೀರಾ, ನಿಮ್ಮ ಕೆಪಾಸಿಟಿ ಇದೆಯಾ ಹಾಕಿ. ನೋಡಿ, 10 ವೀಡಿಯೋ ಹಾಕಿದ್ರೆ ಒಂದಿಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗ್ಬೋದು. ನೀವು ಆಗ್ತಾ ಇರುವಂಥ ವೀಡಿಯೋಸ್ಕೊಂಡು ನೋಡಿ, ಏನು ದಿನಕ್ಕೆ 10 ವೀಡಿಯೋ ಹಾಕ್ತಾರೆ, ಯಾರು ನೋಡ್ತಾರೆ ಇವ್ರ ಚಾನಲ್ ಅಂತ ಅನ್ಸಬ್ಸ್ಕ್ರೈಬ್ ಆಗ್ಬೋದು.
ಬಟ್ ಅಲ್ಲಿ ಡಬಲ್ ಸಬ್ಸ್ಕ್ರೈಬ್ ಆಗುವಂಥ ಒಂದು ವ್ಯಕ್ತಿ ಬಂದೇ ಬರ್ತಾರೆ ನಿಮಗೆ. ಅಂತಂದರೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ನಿಮ್ಮ ಒಂದು ವಿಡಿಯೋ ಈಗ ಯಾರೋ ಒಬ್ರು ಅನ್ಸಬ್ಸ್ಕ್ರೈಬ್ ಆಗಿ ಹೋದರೆ ಅಲ್ಲಿ 3 ಜನ ಬರೋರು ಕಾಯ್ತಾ ಇರ್ತಾರೆ. ಸೊ ಇದನ್ನು ನೀವು ನೋಡಬೇಕು. ಯಾರೋ ಒಬ್ರನ್ನ ಕಳ್ಕೊತೀವಿ, ಕಳೆದೋಗ್ತಾರೆ ಅಂತ ಅಂದ್ಬಿಟ್ಟು ನೀವು ವೀಡಿಯೋ ಮಾಡಿದ್ರೆ ಏನು ವರ್ಕೌಟ್ ಆಗೋಲ್ಲ. ಓಕೆ, ಹೋಗೋರು ಹೋಗಲಿ. ಈಗ ನಿಮ್ಮ ವೀಡಿಯೋ ಇಷ್ಟ ಇಲ್ಲ ಅಂತಂದರೆ ಅವ್ರಿಗೆ ಇಷ್ಟನೇ ಇಲ್ಲ, ಅವರು ನೋಡೋಕ್ಕೆ ಇಷ್ಟ ಇಲ್ಲ ಅಂತಾರೆ, ಖಂಡಿತವಾಗ್ಲೂ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ನೋಟಿಫಿಕೇಷನ್ ಬೆಲ್ ಆನ್ ಮಾಡಿರಲ್ಲ ಅವರು, ನಿಮ್ಮ ವೀಡಿಯೋ ಇಷ್ಟ ಇಲ್ಲ ಅಂತಂದರೆ. ಓಕೆ, ನಿಮ್ಮ ಏನು ಚಟುವಟಿಕೆ ನೋಡಬೇಕು ಅಂತ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಸುಮ್ಮನೆ ಅಬ್ಸರ್ವ್ ಮಾಡ್ತಿರ್ತಾರೆ, ಎಷ್ಟು ಸಬ್ಸ್ಕ್ರೈಬ್ ಆದರು ಅಂತ. ಅವರು ನಿಮ್ಮ ವೀಡಿಯೋಸ್ಗಳು ನೋಡೋಕೆ ಹೋಗಲ್ಲ. ಯಾಕೆ ಅಂತಂದರೆ ಜಸ್ಟ್ ನಿಮ್ಮ ಬೆಳವಣಿಗೆ ನೋಡೋಕೆ ಮಾತ್ರ ಸಬ್ಸ್ಕ್ರೈಬ್ ಆಗಿರ್ತಾರೆ. ಸೊ ಈ ಥರ ಎಲ್ಲ ನಡೀತಾ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡೋದು. ನಿಮ್ಮ ಕೆಲಸ ಏನು, ವೀಡಿಯೋ ಮಾಡಬೇಕು. ನೀವು ಜನಗಳಿಗೆ ಬೇಗ ತಲುಪಬೇಕು, ನಿಮ್ಮ ಒಂದು ವೀಡಿಯೋಸ್ಗಳು ಟ್ರೆಂಡ್ ಆಗಬೇಕು ಅಂತಾರೆ ನಿಮ್ಮ ಪಾಡಿಗೆ ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ದಿನ ಅಪ್ಲೋಡ್ ಮಾಡ್ತಾಯಿರಿ. ಓಕೆ, ಟೈಮ್ ಸಿಗ್ತಾ ವೀಡಿಯೋ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ, ಲೈಫ್ ಟೈಮ್ ಗ್ರೋ ಆಗುತ್ತೆ. ಯಾವುದೋ ಒಂದು ವೀಡಿಯೋ ತಗೊಳುತ್ತೆ. ಇವತ್ತು ಅಷ್ಟು ದಿನದಿಂದ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಬಂದಂಥ ಒಂದು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ ದಿನ ವೈರಲ್ ಆಗಿಲ್ಲ ಅಂತಂದರೆ ಯಾವತ್ತೋ ಒಂದು ದಿನ ವೈರಲ್ ಆಗುತ್ತೆ. ಅವಾಗ ಕುತ್ಕೊಂಡು ನೋಡಿ, ಎಂಜಾಯ್ ಮಾಡಿ. ಎಷ್ಟು ಜನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ನಿಜ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ನಿಜ ಹೇಳಿ. ನೀವು ತುಂಬ ಜನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ, ಯಾವಾಗೋ 10 ತಿಂಗಳಿಂದ ಅಪ್ಲೋಡ್ ಮಾಡಿರೋ ವೀಡಿಯೋ ಇವಾಗ ಓಡ್ತಾ ಇರುತ್ತೆ. ಇದು ಎಕ್ಸ್ಪೀರಿಯೆನ್ಸ್ ಮಾಡಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಅದಕ್ಕೋಸ್ಕರ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ. ನಾನು ಹಂಗೆ ಅನ್ಕೋತಿದ್ದೆ, ಎಷ್ಟು ಅಪ್ಲೋಡ್ ಮಾಡೋರು, ಸುಮ್ಮನೆ ಅಪ್ಲೋಡ್ ಮಾಡಿ ಏನೋ ಆಯ್ತಲ್ಲ ಕತೆ ಅಂತ. ಸೊ ಅಪ್ಲೋಡ್ ಮಾಡಿದ್ದು ಯಾವಾಗೋ ರೀಚ್ ಆಗುತ್ತೆ. ನೀವು ಅಪ್ಲೋಡ್ ಮಾಡಿದ ದಿನವೇ ವೈರಲ್ ಆಗಬೇಕು ಅಂತೇನಿಲ್ಲ, ಅದು 10 ತಿಂಗಳು ಬಿಟ್ಕೊಂಡು ವೈರಲ್ ಆಗ್ಬೋದು. ಓಕೆ, ನಾನು 10 ತಿಂಗಳಿಂದ ಅಪ್ಲೋಡ್ ಮಾಡೋದಂಥ ವೀಡಿಯೋ ಇವಾಗ ವೈರಲ್ ಆಯ್ತದೆ. ಸೊ ಅದು ನನಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಓಕೆ, ವೀಡಿಯೋ ಯಾವಾಗಾರ ಒಂದಿನ ವೈರಲ್ ಆಗೇ ಆಗುತ್ತೆ. ನಾವೇನು ಮಾಡಬೇಕು, ಜಾಸ್ತಿ ಔಟ್ಪುಟ್ ಕೊಡಬೇಕು. ಓಕೆ, ವೀಡಿಯೋಸ್ಗಳು ಜಾಸ್ತಿ ಕೊಡಬೇಕು, ಜನಗಳಿಗೆ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಕೂಡ ಒಂದು ಸಜೆಸ್ಟ್ ಏನಪ್ಪ ಅಂತಂದರೆ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡಿ. ಅಪರೂಪಕ್ಕೆ ಒಂದೊಂದು ವೀಡಿಯೋ ಮಾಡೋದಕ್ಕಿಂತ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಗ್ರೋ ಆಗುವಂಥ ಚಾನ್ಸ್ಗಳು ಇರುತ್ತೆ ಅಂತ ಹೇಳ್ತಾ, ವೀಡಿಯೋಸ್ ಎಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.